Hello dear friends, once again we are back with our geography series. I'm basically calling it as revision series. We have already completed our part 1. Please go and watch, and only after that you can watch this particular part. So this is going to be part 2. I'm trying to divide the whole geography into several parts. ಅಂದರೆ ಪೂರ್ತಿ ಭೂಗೋಳಶಾಸ್ತ್ರವನ್ನು ಅಂದರೆ ಭಾರತದ ಭೂಗೋಳಶಾಸ್ತ್ರವನ್ನು ಪಾರ್ಟ್ ಬೈ ಪಾರ್ಟ್ ನಾನು ಡಿವೈಡ್ ಮಾಡಿ ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ, so that you can revise well with the help of these videos. Hope you are understanding. Let's start with the second part, in which we are trying to concentrate on the neighboring countries of India and the important international boundaries. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ಅಥವಾ ಅಂತಾರಾಷ್ಟ್ರೀಯ ಗಡಿ ರೇಖೆಗಳು ಯಾವ್ಯಾವ ಇದಾವೆ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್, ವಾಟ್ ಡು ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಇಸ್, ಸರ್, ವಾಟ್ ಈಸ್ ದ ಲೆಂತ್ ಆಫ್ ದ ಟೋಟಲ್ international land boundary that we have got? The length of it is nearly around 15,200 kilometers that we need to concentrate on. Okay na? So total international land boundary is nearly around 15,200 kilometers that we need to concentrate on. 15,200 kilometers ಏನು ಲೆಂತ್ ಅದ, ಈ ಲೆಂತ್ ಅಲ್ಲಿ ಅಥವಾ ಈ ಬೌಂಡ್ರಿಯಲ್ಲಿ ದೇರ್ ಆರ್ ನಿಯರ್ಲಿ ಅರೌಂಡ್ 7 countries which are sharing land boundary with India that we need to concentrate on. And you can see in the picture that we have got Pakistan, Afghanistan, China, Nepal, Bhutan, Bangladesh and Myanmar are the 7 countries. ಅಂದರೆ ಈ 7 ರಾಷ್ಟ್ರಗಳು ನಾವು ಅಂತಾರಾಷ್ಟ್ರೀಯ ನಮ್ಮ ಭಾರತದ ಜೊತೆಗೆ ಅಂತಾರಾಷ್ಟ್ರೀಯ ಭೂಗಡಿ ರೇಖೆ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾವ 7 ಕಂಟ್ರಿಗಳಂದರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೈನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್ ಆ್ಯಂಡ್ ಮಯನ್ಮಾರ್. ಯು ಕ್ಯಾನ್ ಸಿ ಇಟ್ ಇನ್ ದ ಮ್ಯಾಪ್. ಓಕೆನಾ? ಸೊ ಆಫ್ಟರ್ ದಟ್, one more thing that we need to concentrate on is that full concentration, be very careful. We have got this one. Okay na? So total maritime boundary na nodlik try madamanta. The length of total maritime boundary estiде andre full concentration, it is nearly around 11,098 kilometers approximately. It is recently been updated. ಸೊ ಹಳೆ ಡೇಟಾ ಅಲ್ಲಿ 7516 ಕಿಲೋಮೀಟರ್ಸ್ ಅಂತೇಳಿ ಇರ್ತಿತ್ತು, ಬಟ್ ಇವಾಗ ಅಪ್ಡೇಟೆಡ್ ಡೇಟಾ ನೀವು ನೋಡಿದ್ರಿ ಅಂದರೆ ಮೆರಿಟೈಮ್ ಬೌಂಡ್ರಿದು ನಮ್ಮ ಇಂಡಿಯಾದ ಲೆಂತ್ ಎಷ್ಟಾಗೋದಂದರೆ ನಿಯರ್ಲಿ ಇಟ್ ಈಸ್ ಅರೌಂಡ್ 11,098 kilometers ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಆ್ಯಂಡ್ 11,098 kilometersಗಳ ಜೊತೆಗೆ ಯಾವ್ಯಾವ ಕಂಟ್ರೀಸ್ಗಳು ಬಾರ್ಡರ್ ಮಾಡ್ತಿದ್ದಾವೆ ಅಂತ ನಾವು ನೋಡಲಿಕ್ಕೆ ಟ್ರೈ ಮಾಡಿದರೆ, ಸರ್, ಸರ್ಟನ್ಲಿ ದೇರ್ ಈಸ್ ಅ ಕಾನ್ಸೆಪ್ಟ್ ಹಿಯರ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದಟ್ ದ ಅನ್ಕ್ಲಾಸ್ ಅಂದರೆ ಯುನೈಟೆಡ್ ನೇಷನ್ಸ್. ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. Sir, United Nations Convention on Laws of Seas. What does it do is, ಯಾವ್ಯಾವ ಕಂಟ್ರಿಗಳು ಒಂದು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರ್ತಾವೋ ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನೀರಿನ ಪ್ರದೇಶ ಎಲ್ಲಿವರೆಗೂ ಆ ಮೆರಿಟೈಮ್ ಬೌಂಡ್ರಿ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದನ್ನು ಹೇಳೋದು ಯಾವುದು? ಅನ್ಕ್ಲಾಸ್ ಅಥವಾ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸೀಸ್. ವಾಟ್ ಡಸ್ ಇಟ್ ಡು? ಸರ್, ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ಲಿತ್ತೀವಿ ಅಂದರೆ, ಇಲ್ಲಿ ಏನಾದರೂ ನಾವು ಮ್ಯಾಪಲ್ಲಿ ಈ ಥರ ಕೋಸ್ಟ್ ಇತ್ತು ಅಂದರೆ ಫ್ರಾಮ್ ದೇರ್ ನಿಯರ್ಲಿ ಅರೌಂಡ್ 12 ನಾಟಿಕಲ್ ಮೈಲ್ಸ್ ಅಷ್ಟು ದೂರ ಹೋದಂತೆ ನಮ್ಮ ಮೆರಿಟೈಮ್ ಬೌಂಡ್ರಿ ನಮಗೆ ಸಿಗುತ್ತೆ ಅನ್ನಂಗೆ ಅರ್ಥ. ಓಕೆನಾ? ಅಲ್ಲಿವರೆಗೆ ಯಾವುದೇ ನೀರಿನ ಪ್ರದೇಶ ಆಗಲಿ ಅಥವಾ ಯಾವುದೇ ರಿಸೋರ್ಸಸ್ಗಳಾಗಲಿ ಆ ಒಂದು ರಾಷ್ಟ್ರಕ್ಕೆ ಸೇರಿರತಕ್ಕಂಥದ್ದನ್ನು ನಾವು ಏನಪ್ಪ ಅಂದರೆ ಗಮನಿಸ್ಬೋದು ಅಥವಾ ಅಬ್ಸರ್ವ್ ಮಾಡ್ಬೋದು. ಸೊ 12 ನಾಟಿಕಲ್ ಮೈಲ್ಸ್ ಅಂದರೆ ಎಷ್ಟಾಗ್ತದೆ? 1 ನಾಟಿಕಲ್ ಮೈಲ್ ಈಸ್ ನಿಯರ್ಲಿ ಅರೌಂಡ್ 1.85 kilometers. So you can multiply it. 1.85 into 12 ಎಷ್ಟಾಗ್ತದೆ ನೋಡ್ರಿ? ಅಪ್ರಾಕ್ಸಿಮೇಟ್ಲಿ ಅರೌಂಡ್ 22.5 or 23 kilometers ಬರ್ತದೆ. ಸೊ ಟಿಲ್ ದಟ್ 23 kilometers ಅಪ್ರಾಕ್ಸಿಮೇಟ್ಲಿ ನಾವು ಕೋಸ್ಟಿಂದ ದೂರ ಹೋದಂತೆ ಯಾವ್ಯಾವ ಪ್ರದೇಶಗಳನ್ನು ನಮ್ಮ ಸಾಗರಗಳನ್ನು ನಮ್ಮ ಭಾರತದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರ್ತಾವೋ ಆ ಎಲ್ಲ ಸಾಗರದ ಭಾಗಗಳು ಅಥವಾ ಒಂದು ಸಮುದ್ರದ ಭಾಗಗಳು ನಮ್ಮದೇ ಅನ್ನಂಗೆ ಅರ್ಥ. ಓಕೆನಾ? ಸೊ ಈ ಒಂದು ಪ್ಲೇಸಿಗೆ ನಾವು ಇಂಗ್ಲೀಷಲ್ಲಿ 12 ನಾಟಿಕಲ್ ಮೈಲ್ಸನ್ನು ನಾವೇನಂತ ಕರಿತೀವಿ ಅಂದರೆ ಟೆರಿಟೋರಿಯಲ್ ವಾಟರ್ಸ್ ಅಂತಲೂ ಕರಿತೀವಿ. ಓಕೆನಾ? ಸೊ ಟೆರಿಟೋರಿಯಲ್ ವಾಟರ್ಸ್. ಸೊ ಒನ್ಸ್ ಅಗೇನ್, ಇಫ್ ಯು ಕನ್ಸಿಡರ್ ದ ಟೆರಿಟೋರಿಯಲ್ ವಾಟರ್ಸ್ ಆಫ್ ಆಲ್ ದ ಕಂಟ್ರೀಸ್ ದಟ್ ಆರ್ ಪ್ರೆಸೆಂಟ್ ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೆರಿಟೈಮ್ ಬೌಂಡ್ರಿ, ದೆನ್ ದೇರ್ ಆರ್ ನಿಯರ್ಲಿ ಅರೌಂಡ್ 7 different countries are having boundary with international maritime boundary of India. Hope you are understanding. ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಮೆರಿಟೈಮ್ ಬೌಂಡ್ರಿ ಇಂಡಿಯಾದ ಏನದ ಅದರ ಜೊತೆಗೆ ಬಾರ್ಡರನ್ನು ಶೇರ್ ಮಾಡ್ತಿರತಕ್ಕಂತಹ ಮೆರಿಟೈಮ್ ಕಂಟ್ರೀಸ್ಗಳು ಎಷ್ಟಿದಾವೆ ಅಂತ ಕೇಳಿಬಿಟ್ರೆ, ಒನ್ಸ್ ಅಗೇನ್ ವಿ ನೀಡ್ ಟು ರಿಮೆಂಬರ್ ದಟ್ ಇಟ್ ಈಸ್ 7 countries. ಆ್ಯಂಡ್ ವಾಟ್ ಆರ್ ದೇ? In the diagram itself you can observe properly
that I'll try to draw the 12 nautical miles for all the countries so that you can understand what are those countries which are having boundary with India. Okay na? So full concentration nodri, green color ಇಂದ ನಾನು ಡ್ರಾ ಮಾಡ್ಲಿರ್ತೀನಿ, that becomes the maritime boundary of Pakistan. In the same manner ಗ್ರೀನ್ ಕಲರ್ಲಿ ನಾನು ಇನ್ನೊಂದ್ಸರಿ ನಾನು ಇಂಡಿಯಾದ್ದು ಕೂಡ ಮೆರಿಟೈಮ್ ಬೌಂಡ್ರಿನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀನಿ. ಸೊ ಡು ಯು ಸಿ ದ ಮೆರಿಟೈಮ್ ಬೌಂಡ್ರಿ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ ಆರ್ ಓವರ್ಲ್ಯಾಪಿಂಗ್ ಇನ್ ದಟ್ ಸೆನ್ಸ್ ವಾಟ್ ಸರ್, ಪಾಕಿಸ್ತಾನ ಮತ್ತು ಇಂಡಿಯಾ ಮೆರಿಟೈಮ್ ಬೌಂಡ್ರಿನೂ ಕೂಡ ಶೇರ್ ಮಾಡ್ತದೆ ಅನ್ನಂಗೆ ಅರ್ಥ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಜೊತೆಗೆ ನಾವು ಲಕ್ಷದ್ವೀಪದ್ದು ಕೂಡ ಮೆರಿಟೈಮ್ ಬೌಂಡ್ರಿ, ಮಾಲ್ಡೀವ್ಸ್ದು ಕೂಡ ಮೆರಿಟೈಮ್ ಬೌಂಡ್ರಿ, ಶ್ರೀಲಂಕಾದ್ದು ಕೂಡ ಮೆರಿಟೈಮ್ ಬೌಂಡ್ರಿನ ನಾವು ಡ್ರಾ ಮಾಡ್ಬೋದು. ಅದೇ ರೀತಿ ಅಂಡಮಾನ್ ನಿಕೋಬಾರ್ದು ಕೂಡ ನಾವು ಮೆರಿಟೈಮ್ ಬೌಂಡ್ರಿನ ಡ್ರಾ ಮಾಡ್ಬೋದು. ಬಾಂಗ್ಲಾದೇಶದ್ದು, ಮ್ಯಾನ್ಮಾರ್ದು, ಥೈಲ್ಯಾಂಡ್ದು ಆ್ಯಂಡ್ ಆಲ್ಸೋ ಇಂಡೋನೇಷ್ಯಾದ್ದು ಕೂಡ ಡ್ರಾ ಮಾಡಿದರೆ ದೇರ್ ಆರ್ ಸೋ ಮೆನಿ ರೀಜನ್ಸ್ ಹಿಯರ್ ಆರ್ ಗೆಟಿಂಗ್ ಓವರ್ಲ್ಯಾಪ್ಡ್. ಆ ಓವರ್ಲ್ಯಾಪ್ ಆಗ್ತಿರ್ತಕ್ಕಂಥ ಯಾವುದೇ ಪ್ರದೇಶಗಳಿರಲಿ ಭಾರತದ ಜೊತೆಗೆ ಆ ಒಂದು ರಾಷ್ಟ್ರಗಳು ನಮ್ಮ ಭಾರತದ ಏನಪ್ಪ ಅಂದರೆ ಮೆರಿಟೈಮ್ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು ಅಂತ ಗೊತ್ತಾಗೋದು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ವಾಟ್ ಶಾಲ್ ಬಿ ಅಂಡರ್ಸ್ಟ್ಯಾಂಡ್ ಫರ್ದರ್? ಇವಾಗ ಲ್ಯಾಂಡ್ ಬೌಂಡ್ರಿಯನ್ನು, ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರೀಸ್ಗಳು ಯಾವ್ಯಾವು ಇಂಪಾರ್ಟೆಂಟ್ ಆಗಿ ಅದನ್ನು ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಫಸ್ಟ್ ಆಫ್ ಆಲ್ full concentration, be very careful on the map. We have got this one, okay na? So full concentration. ಇಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯದಲ್ಲಿ ನಮಗೊಂದು ಏನು ಬರ್ತದೆ ಅಂದರೆ ಒಂದು ಗಡಿ ರೇಖೆ ಬರ್ತದೆ. ಆ ಒಂದು ಗಡಿ ರೇಖೆ ನಾವು ಏನಂತ ಕರೆದೀವಿ ಅಂದರೆ ರಾಟ್ಕ್ಲಿಫ್ ಅಂತ ಕರೆದೇವೆ. ಓಕೆನಾ? ಸೊ ರಾಟ್ಕ್ಲಿಫ್ ಅನ್ನೋದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ರಾಟ್ಕ್ಲಿಫ್ ಲೈನ್ ಈಸ್ ದ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರಿ ದಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು ಅಂತ ಕೇಳಿಬಿಟ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಮೆನ್ಷನ್ ಇಟ್ ಆಸ್ ರಾಟ್ಕ್ಲಿಫ್. ಇನ್ ದ ಸೇಮ್ ಮ್ಯಾನರ್ ಇಂಡಿಯಾ ಮತ್ತು ಬಾಂಗ್ಲಾದೇಶನ ನೋಡ್ಬೋದು ಇಲ್ಲಿ. ಸೊ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಯಾವ ಬೌಂಡ್ರಿ ನಾನು ಮಾತಾಡ್ತಿರೋದು, ಈ ಬೌಂಡ್ರಿಯ ಬಗ್ಗೆ ನಾನು ರೆಡ್ ಕಲರ್ಲಿ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಈ ಬೌಂಡ್ರಿಯ ಬಗ್ಗೆ ಮಾತಾಡಿದ್ರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಾಟ್ಕ್ಲಿಫ್ ಲೈನ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಾಟ್ಕ್ಲಿಫ್ ಲೈನ್. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇದೆಲ್ಲ ಆದ ನಂತರ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಚೈನಾ. ಸೊ ಚೈನಾ ಎಕ್ಸಾಕ್ಟ್ಲಿ ಹಿಯರ್ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್, ವಿ ಹ್ಯಾವ್ ಗಾಟ್ ಅ ಪ್ಲೇಸ್ ಕಾಲ್ಡ್ ಆಸ್ ಅಕ್ಸೈ ಚೆನ್. Aksai Chin is occupied illegally by China. As a result, what do they do is this particular part. ಇಲ್ಲಿ ರೆಡ್ ಕಲರ್ ಇಂದ ಮಾರ್ಕ್ ಮಾಡಿದೆ ನಾನು. This particular part they are calling it as, or we have mutually called it as the line of actual control that we need to concentrate on. Okay na? Line of actual control. China is having border with India at two sides. ಇಲ್ಲಿ ಜಮ್ಮು ಕಾಶ್ಮೀರ್, ಲದ್ದಾಖ್ ಅಲ್ಲೊಂದು ನಮಗೆ ಬಾರ್ಡರ್ನ ನೋಡ್ಬೋದು. ಹಾಗೂ ಇಲ್ಲೇ ಅರುಣಾಚಲ್ ಪ್ರದೇಶ ಕಡೆಗೂ ಕೂಡ ನಾವು ಬಾರ್ಡರ್ನ ನೋಡ್ಬೋದು. ಅರುಣಾಚಲ್ ಪ್ರದೇಶ ಮತ್ತು ಚೈನಾದ ಮಧ್ಯದಲ್ಲಿ ಇರತಕ್ಕಂಥ ಬಾರ್ಡರ್ನ ನಾವೇನಂತ ಕರಿತೀವಿ ಅಂದರೆ ಮ್ಯಾಕ್ಮೋಹನ್ ಅಂತ ಕರಿತೀವಿ. ಓಕೆನಾ? ಸೊ ಮ್ಯಾಕ್ಮೋಹನ್ ಬಾರ್ಡರ್ ಅಂತ ಕರಿಬೋದು. ಸೊ ಮ್ಯಾಕ್ಮೋಹನ್ ಅನ್ನೋದು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೀಸ್ ಆರ್ ದ ಬೌಂಡ್ರಿ ದಟ್ ವಿ ಹ್ಯಾವ್ ಗಾಟ್ ವಿತ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ಚೈನಾ. Let's try to understand about the boundary that we have in between India and Pakistan. See, consider India and Pakistan. What is the boundary that we are having here? It is not India and Pakistan. Let's consider India and Afghanistan. India ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿ ಈ ಬೌಂಡ್ರಿನ ನೋಡಿದರೆ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ದ ಬೌಂಡ್ರಿ ಇನ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಆಲ್ಸೋ. ದ ಹೋಲ್ ಬೌಂಡ್ರಿ ದಟ್ ವಿ ಹ್ಯಾವ್ ಗಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಡುರಾಂಡ್ ಲೈನ್. ಡುರಾಂಡ್ ಲೈನ್ ಅಂತ ಕರೀತಾರೆ ಅಥವಾ ಡುರಾಂಡ್ ಬೌಂಡ್ರಿ ಅಂತ ಕರೀತಾರೆ. ಸೊ ಡುರಾಂಡ್ ಲೈನ್ ಅನ್ನೋದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ. ಅದರ ಜೊತೆಗೆ ವಾಟ್ ಆರ್ ದ other countries which are sharing land boundary with India is Myanmar. And Myanmar ಮತ್ತು ಇಂಡಿಯಾದ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಬೌಂಡ್ರಿಯನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಯಾ ಮ್ಯಾನ್ಮಾರ್ ಬ್ಯಾರಿಯರ್ ಅಂತ ಕರಿತೀವಿ. ಓಕೆನಾ? ಇಂಡಿಯಾ ಮ್ಯಾನ್ಮಾರ್ ಬ್ಯಾರಿಯರ್ ಅಂತ ಕರಿತೀವಿ. ಸೊ ಇಂಡಿಯಾ ಮ್ಯಾನ್ಮಾರ್ ಬ್ಯಾರಿಯರ್ ಆದ ನಂತರ ನೇಪಾಳ ಮತ್ತು ಭೂತಾನ್ ಹಾಗೂ ಇಂಡಿಯಾದ ಮಧ್ಯದಲ್ಲಿ ಯಾವುದೇ ರೀತಿ ಒಂದು ಸ್ಟ್ರಿಕ್ಟ್ ಬೌಂಡ್ರಿ ಇಲ್ಲ ಅಂದರೆ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಓಪನ್ ಬೌಂಡ್ರಿ ಅಥವಾ ಓಪನ್ ಬಾರ್ಡರ್ ಅಂತ ಕರಿಬೋದು. ಓಕೆನಾ? both the sides I am writing it as open border. Hope you are understanding. But you can concentrate one geographical aspect that divides Nepal and India is that there is a river exactly flowing from Tibetan Plateau towards India, and this particular river is what is called as Kali, Sharda, Mahakali antanu karitara. So Kali river divides. There is a Kali river in Karnataka also. There is a Kali river here in Uttarakhand and Nepal, and that river ಏನಪ್ಪ ಅಂದರೆ ಜಾಗ್ರಫಿಕಲಿ ಇಟ್ ಡಿವೈಡ್ಸ್ ನೇಪಾಳ ಮತ್ತು ಭಾರತವನ್ನು. ಓಕೆನಾ? ಸೊ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ದೀಸ್ ಆರ್ ದ ಲ್ಯಾಂಡ್ ಬೌಂಡ್ರಿ ದಟ್ ವಿ ಹ್ಯಾವ್ ಗಾಟ್. ಓಕೆ? ಸೊ ಫರ್ದರ್ ಲೆಟ್ಸ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದ ಅದರ್ ನೇಬರಿಂಗ್ ಕಂಟ್ರೀಸ್ ವಿಚ್ ಆರ್ ಶೇರಿಂಗ್ ಮೆರಿಟೈಮ್ ಬೌಂಡ್ರಿ ವಿತ್ ಇಂಡಿಯಾ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ಮಾಲ್ಡೀವ್ಸನ್ನು ನೋಡಿದರೆ ಮಾಲ್ಡೀವ್ಸ್ ಮತ್ತು ಭಾರತದ ಲಕ್ಷದ್ವೀಪದ ಮಧ್ಯದಲ್ಲಿ ಒಂದು ನಾವೇನು ನೋಡ್ಬೋದು ಅಂದರೆ ಒಂದು ಲ್ಯಾಟಿಟ್ಯೂಡನ್ನು ನೋಡ್ಬೋದು. ಈ ಲ್ಯಾಟಿಟ್ಯೂಡ್ ಇರ್ತಕ್ಕಂಥ ಕಾರಣದಿಂದ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆ ಲ್ಯಾಟಿಟ್ಯೂಡ್ ಮೇಲೇ ಆ ಚಾನಲ್ದ ಹೆಸರು ಬರಲಿಕ್ಕೆ ಟ್ರೈ ಮಾಡ್ತೀವಿ. ಆಸ್ ಅ ರಿಸಲ್ಟ್ ದಿಸ್ ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ಇಸ್ ವೆರಿ ಫೇಮಸ್ ಫಾರ್
famous that it divides Maldives and Lakshadweep of India, and the channel is what is called as 8-degree channel. ಸೊ 8-degree ಚಾನಲ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ 8-degree ಚಾನಲ್ ಆದ ನಂತರ ಫರ್ದರ್ ವಿ ಹ್ಯಾವ್ ಗಾಟ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಇಂಡಿಯಾ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ನಾವೇನು ನೋಡ್ತೀವಿ ಅಂದರೆ ಒಂದು ಜಲಸಂಧಿಯನ್ನು ನೋಡ್ತೀವಿ ಅಥವಾ ಸ್ಟೇಟನ್ನು ನೋಡ್ತೀವಿ. ಆ ಸ್ಟೇಟಿಗೆ ನಾವೇನಂತ ಕರಿತೀವಿ ಅಂದರೆ ಪಾಕ್ ಸ್ಟೇಟ್ ಅಂತ ಕರಿತೀವಿ. ಓಕೆನಾ? ಸೊ ಪಾಕ್ ಸ್ಟೇಟ್ ಆದ ನಂತರ ಫರ್ದರ್ ಇಫ್ ಯು ಟ್ರೈ ಟು ಕಮ್ ಹಿಯರ್, ಸರ್ ಇಲ್ಲಿ ನೀವು ನೋಡಿದ್ರಿ ಅಂದರೆ ಮಯನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರ್ ಮಧ್ಯದಲ್ಲೂ ಕೂಡ ಒಂದು ಬೌಂಡ್ರಿ ಅದ ಅಥವಾ ಒಂದು ಚಾನಲ್ ಅದ. ಅಂಡ್ ದಿಸ್ ಪರ್ಟಿಕ್ಯುಲರ್ ಚಾನಲ್ ಮಯನ್ಮಾರ್ ಆ್ಯಂಡ್ ದ ಅಂಡಮಾನ್ ನಿಕೋಬಾರ್, ಅಂಡಮಾನ್ ಮಧ್ಯದಲ್ಲೂ ಕೂಡ ಒಂದು ಬೌಂಡ್ರಿ ಅದ. ಈ ಬೌಂಡ್ರಿಯನ್ನು ಏನಂತ ಕರಿಬೋದು ಅಂದರೆ ಕೋಕೋ ಚಾನಲ್ ಅಂತ ಕರಿಬೋದು. ಓಕೆನಾ? ಕೋಕೋ ಚಾನಲ್ ಅಂತ ಕರೀತಾರ. ಇಟ್ ವಿಲ್ ಬಿ ದೇರ್ ಇನ್ ಆಕ್ಸ್ಫರ್ಡ್ ಸ್ಕೂಲ್ ಆರ್ ಸ್ಟೂಡೆಂಟ್ ಅಟ್ಲಾಸ್ ಆಲ್ಸೋ. ಅಂಡ್ ದೇರ್ ಇಸ್ ಆಲ್ಸೋ ಒನ್ ಮೋರ್ ಚಾನಲ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಪ್ರಿಪೇರಿಸ್ ಚಾನಲ್. ಸೊ ಕೋಕೋ ಚಾನಲ್ ಮತ್ತು ಪ್ರಿಪೇರಿಸ್ ಚಾನಲ್ ಅಂತ ಎರಡು ಚಾನಲ್ಸ್ಗಳು ಕಂಡುಬರ್ತಾವೆ ಎಕ್ಸಾಕ್ಟ್ಲಿ ಎಲ್ಲಿ, ಮಯನ್ಮಾರ್ ಮತ್ತು ಅಂಡಮಾನ್ ನಿಕೋಬಾರ್. ಅದರ ಜೊತೆಗೆ ಇಲ್ಲಿ ಥೈಲ್ಯಾಂಡ್ ಮತ್ತು ಅಂಡಮಾನ್ ಮಧ್ಯದಲ್ಲಿ ನೀವು ನೋಡಿದರೆ ಅಂದರೆ ಅಂಡಮಾನ್ ಸಿ ಅಂತ ಕಂಡುಬರ್ತದೆ. ಓಕೆನಾ? ಸೊ ಅಂಡಮಾನ್ ಸಿ ಅಂತ ಕಂಡುಬರ್ತದ, ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಅಂಡಮಾನ್ ಸಿ ಡಿವೈಡ್ಸ್ ದ ಇಂಡಿಯಾ ಆ್ಯಂಡ್ ಥೈಲ್ಯಾಂಡ್ ಎಕ್ಸಾಕ್ಟ್ಲಿ ಹಿಯರ್ ಆಟ್ ಅಂಡಮಾನ್. ಓಕೆನಾ? ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಲಾಂಗ್ ವಿತ್ ದಟ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇಂಡೋನೇಷ್ಯಾ ಆ್ಯಂಡ್ ಇಂಡಿಯಾ ಅಂದರೆ ಇಂಡೋನೇಷ್ಯಾದ ಈ ರೆಡ್ ಕಲರ್ ಐಲ್ಯಾಂಡ್ಸ್ಗಳನ್ನು ನೀವು ನೋಡಿದರೆ ವೆಸ್ಟರ್ನ್ ಮೋಸ್ಟ್ ಐಲ್ಯಾಂಡಿಗೆ ನಾವು ಸುಮಾತ್ರಾ ಅಂತ ಕರಿತೀವಿ. ಓಕೆನಾ? ಸೊ ಸುಮಾತ್ರಾ ಅಂತ ಕರಿತೀವಿ. ಆ್ಯಂಡ್ ಈಸ್ಟರ್ನ್ ಮೋಸ್ಟ್ ಐಲ್ಯಾಂಡನ್ನು ನಾವೇನಂತ ಕರಿತೀವಿ ಅಂದರೆ ಜಾವಾ ಅಂತ ಕರಿತೀವಿ. ಜಾವಾ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಐಲ್ಯಾಂಡ್ಸ್ಗಳಂತೇಳಿ ನಾನು ಏನಪ್ಪ ಅಂದರೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಇವಾಗ ಸುಮತ್ರಾ, ಜಾವಾ ಆರ್ ದ ಪಾರ್ಟ್ಸ್ ಆಫ್ ಇಂಡೋನೇಷ್ಯಾ. ಇನ್ ದ ಸೇಮ್ ಮ್ಯಾನರ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆರ್ ದ ಪಾರ್ಟ್ಸ್ ಆಫ್ ಇಂಡಿಯಾ. ಅದರ ಮಧ್ಯದಲ್ಲಿ ನಾವೇನು ನೋಡ್ಬೋದು ಅಂದರೆ ಇಲ್ಲೊಂದು ಚಾನಲ್ ನೋಡ್ಬೋದು. ಈ ಚಾನಲ್ ಎಕ್ಸಾಕ್ಟ್ಲಿ ನೀವು ಈ ಥರ ನೋಡಿದ್ರಿ ಅಂದರೆ ಈ ಚಾನಲ್ ಇಟ್ ಅಪಿಯರ್ಸ್ ಲೈಕ್ ಅ ಲ್ಯಾಟಿಟ್ಯೂಡ್ ಆ್ಯಂಡ್ ದಿಸ್ ಈಸ್ ಫೇಮಸ್ಲಿ ನೋನ್ ಆಸ್ 6-degree channel. And this 6-degree channel is also famously called as the Great Channel. Hope you are understanding. The Great Channel ಅಂತನೂ ಕರೀತಾರೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ಲಿತ್ತದ ಅನ್ಕೊಂಡೆ ನಾನು. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ ಬೌಂಡ್ರೀಸ್ ಆಸ್ ವೆಲ್ ಆಸ್ ಮೆರಿಟೈಮ್ ಬೌಂಡ್ರೀಸ್ ದಟ್ ಆರ್ ಶೇರಿಂಗ್ ಬಿಟ್ವೀನ್ ಇಂಡಿಯಾ. ಸೊ ಇಂಟರ್ನ್ಯಾಷನಲ್ ಲ್ಯಾಂಡ್ ಬೌಂಡ್ರಿ ಮತ್ತು ಮೆರಿಟೈಮ್ ಬೌಂಡ್ರಿ ಬಗ್ಗೆ ಇಷ್ಟೆಲ್ಲ ಫ್ಯಾಕ್ಟ್ಸ್ಗಳನ್ನು ನೀವು ನೆನ್ಪಿಟ್ರೆ ಐ ಥಿಂಕ್ ವಾಟ್ ಎವರ್ ದ ಕ್ವಶನ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಆನ್ ದ ಬೇಸಿಸ್ ಆಫ್ ಬಾರ್ಡರ್ಸ್ ಅಂದರೆ ಗಡಿ ರೇಖೆಗಳ ಬಗ್ಗೆ ಏನಾದರೂ ಕ್ವಶನ್ಸ್ಗಳನ್ನು ಕೇಳಿ ಆ ಕ್ವಶನ್ಸ್ಗಳನ್ನು ವಿತ್ ದ ಹೆಲ್ಪ್ ಆಫ್ ದಿಸ್ ಕಂಟೆಂಟ್ ಯು ಕ್ಯಾನ್ ಸಾಲ್ವ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. And the remaining notes that I want you to have look at will be like this. You can see in the board. Okay na? Thank you.